ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 180ನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಮಥುರೆಯ ಧ್ರುವತೀರ್ಥ ಮಹಿಮೆ, ಧ್ರುವತೀರ್ಥದಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ತ್ರಿಕಾಲಜ್ಞನಾದ ಮುನಿ ವಿರೂಪಕ ನಿಧಿಯೆಂಬ ದಾಸಿಯಿಂದ ಆ ತೀರ್ಥದಲ್ಲಿ ಶ್ರಾದ್ದವನ್ನು ಮಾಡಿಸಿದುದರಿಂದ ಮೊದಲು ಬಹು ಸಂಕಟ ಪಡುತ್ತಿದ್ದ ಅವಳ ವಂಶೀಯರಾದ 100 ಜನ ನಾರಕಿಗಳು ಆ ಜನ್ಮ ದುಃಖಗಳನ್ನು ಕಳೆದುಕೊಂಡು ದಿವ್ಯ ರೂಪರಾಗಿ ವಿಮಾನಗಳನ್ನೇರಿ ಇಂದ್ರಲೋಕವನ್ನು ಸೇರಿದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ತ್ರಿಕಾಲಜ್ಞನಾದ ಬ್ರಾಹ್ಮಣನು ಕೇಳುತ್ತಾನೆ, ಈ ತೀರ್ಥಕ್ಕೆ ಬಂದ ಪಿತೃಗಳಲ್ಲಿ ಹಲವರು ಸಂತೋಷಗೊಂಡ ಮನಸ್ಸುಳ್ಳವರಾಗಿಯೂ ಹಲವರು ಅಸಮಾಧಾನ ದುಃಖಗಳಿಂದ ಕೂಡಿದ ಮನಸ್ಸುಳ್ಳವರಾಗಿಯೂ ಮಕ್ಕಳು ಶ್ರಾದ್ದದಲ್ಲಿ ಕೊಟ್ಟುದನ್ನು ಪರಿಗ್ರಹಿಸಿ ಮೌನದಿಂದ ಹೊರಟು ಹೋದುದನ್ನು ನೋಡಿದೆನು. ಹಾಗೆ ವ್ಯತ್ಯಾಸವಾಗಲು ನಿಜವಾದ ಕಾರಣವೇನೆಂಬುದನ್ನು ಹೇಳು. ದುಃಖಿಯಾದ ಅಗಸ್ತ್ಯನು ಹೇಳುತ್ತಾನೆ, ಈ ವಿಚಾರದಲ್ಲಿ ಮಗನು ಶ್ರಾದ್ದದಲ್ಲಿ ಮಾಡುವ ಯಾವ ಕಾರ್ಯವು ನಿಜವಾಗಿ ವ್ಯರ್ಥವಾಗುವುದೆಂಬುದನ್ನು
ಸ್ವಲ್ಪ ಹೇಳುತ್ತೇನೆ ಕೇಳು. ಆದೇಶ ಅಂದರೆ ಸರಿ ಇಲ್ಲದ ಸ್ಥಳದಲ್ಲಾಗಲಿ ಅಕಾಲದಲ್ಲಾಗಲಿ ವಿಧಿಯನ್ನು ಅನುಸರಿಸದೆಯಾಗಲಿ ಅಶುದ್ಧವಾಗಿಯಾಗಲಿ ಶ್ರಾದ್ದ ಮಾಡುವುದು ಕೊಡುವುದು ಮಹಾಪಾಪಕ್ಕೆ ಕಾರಣವಾಗುವುದು. ಶ್ರದ್ಧೆ ಆಸಕ್ತಿ ಇಲ್ಲದ ಅಥವಾ ಅಪಾಂಕ್ತೇಯರನ್ನು ಕರೆದು ಮಾಡುವ ಅಥವಾ ದುಷ್ಟರು ನೋಡುವಂತೆ ಮಾಡುವ ಅಥವಾ ಎಳ್ಳು ದರ್ಬೆ ಮಂತ್ರ ಇವುಗಳಲ್ಲಾವುದಾದರೂ ಇಲ್ಲದೆ ಮಾಡುವ ಶ್ರಾದ್ದವು ಅಸುರ ಶ್ರಾದ್ದವಾಗುವುದು. ಪೂರ್ವದಲ್ಲಿ ವಾಮನದೇವನು ವಿರೋಚನ ಪುತ್ರನೂ ಸಚ್ಛೂದ್ರನೂ ಆದ ಬಲಿಚಕ್ರವರ್ತಿಗೆ ಐಶ್ವರ್ಯಕ್ಕಾಗಿ ಅಸುರ ಶ್ರಾದ್ದದ ಫಲವನ್ನು ಕೊಟ್ಟನಲ್ಲವೇ? ಅಲ್ಲದೆ ದಶರಥ ಪುತ್ರನಾದ ಶ್ರೀರಾಮನು ಘೋರನೂ ರಾಕ್ಷಸೇಶ್ವರನೂ ಸಪರಿವಾರನೂ ಆದ ರಾವಣನನ್ನು ಕೊಂದು ಸೀತೆಯೊಡಗೂಡಿ ಸಂತೋಷವುಳ್ಳವನಾದನು. ಬಳಿಕ ರಾಕ್ಷಸಿಯಾದ ತ್ರಿಜಟೆಗೆ ತಮ್ಮಲ್ಲಿರುವ ಭಕ್ತಿಯನ್ನು ಸೀತೆಯಿಂದ ಕೇಳಿ ಅತಿ ಸಂತೋಷಗೊಂಡ ತ್ರಿಲೋಕ ಕರ್ತೃವಾದ ಆ ವಿಭುವು ಆಕೆಗೆ ಈ ವರಗಳನ್ನು ಕೊಟ್ಟನು. ತ್ರಿಜಟೆ ಅಶುಚಿಯಾದ ಮನೆಗಳನ್ನು ಶ್ರಾದ್ದ ಹವಿಸ್ಸುಗಳನ್ನು ವಿಧಿಯಂತೆ ಸತ್ಪಾತ್ರದಲ್ಲಿ ಕೊಟ್ಟರೂ ಕೋಪವುಳ್ಳವರಾಗಿ ಕೊಡುವ ದಾನಗಳನ್ನು ಕಾಲುಗಳನ್ನು ತೊಳೆದುಕೊಳ್ಳದೆಯೂ ಸ್ನಾನವಿಲ್ಲದೆಯೂ ಅನುಚಿತವಾದ ಸ್ಥಳದಲ್ಲೂ ಮಾಡುವ ಭೋಜನವನ್ನು ದಕ್ಷಿಣೆಯಿಲ್ಲದ ಶ್ರಾದ್ದವನ್ನು ನಿನಗೆ ಕೊಡುತ್ತೇನೆ ಎಂದನು. ಹಾಗೆಯೇ ನಾಗರಾಜನಾದ ವಾಸುಕಿಗೆ ಅವನ ಭಕ್ತಿಯಿಂದ ಸಂತುಷ್ಟನಾದ ಶಂಭುವು ಕೊಟ್ಟ ವರವನ್ನು ಹೇಳುತ್ತೇನೆ ಕೇಳು. ವ್ರತವನ್ನು ಮಾಡುವುದಾಗಿ ಉದ್ದೇಶಿಸಿ ದೊಡ್ಡವರ ಸಮ್ಮತಿಯನ್ನು ಪಡೆದು ಅದನ್ನು ಮಾಡದೆ ಬಿಡುವವನು ವರ್ಷವೂ ಮಾಡುವ ಸಕಲ ಕರ್ಮಗಳು ಯಜ್ಞಕ್ಕೆ ತಕ್ಕಂತೆ ದಕ್ಷಿಣೆಯನ್ನು ಕೊಡದೆ ಬ್ರಾಹ್ಮಣನು ಉಳಿಸಿಕೊಂಡ ಹಣ ದೇವ ಬ್ರಾಹ್ಮಣ ಸನ್ನಿಧಿಯಲ್ಲಿ ವ್ಯರ್ಥವಾದ ಶಪಥಗಳನ್ನು ಮಾಡುವ ಮನುಷ್ಯ ಶ್ರೋತ್ರಿಯರಿಲ್ಲದ ಮತ್ತು ಮಂತ್ರತಂತ್ರಗಳಿಲ್ಲದ ಶ್ರಾದ್ದಗಳು ರಾತ್ರಿಯ ವೇಳೆ ಸಾಮಾನ್ಯ ಪ್ರಾಣಿಗಳು ಮಾಡುವಂತೆ ಉಟ್ಟ ಬಟ್ಟೆಯೊಂದಿಗೆ ಮಾಡುವ ಸ್ನಾನ ಜ್ಞಾನಪ್ರದಾಯಕನಾದ ಗುರುವನ್ನು ಭಕ್ತಿಯಿಂದ ವಂದಿಸದ ಶಿಷ್ಯ ಗುರುವಿನ ಪ್ರತ್ಯಕ್ಷದಲ್ಲಿ ನಿಂದ್ಯವಾದ ಕರ್ಮ ಮಾಡುವ ಶಿಷ್ಯ ಇವೆಲ್ಲವನ್ನೂ ನಾನು ನಾಗರಾಜನಾದ ನಿನಗೆ ಕೊಟ್ಟಿದ್ದೇನೆ ಎಂದು ಶಂಕರನು ಹೇಳಿದನೆಂದು ಇತಿಹಾಸ ಸಹಿತಗಳಾದ ಪುರಾಣಗಳಲ್ಲಿ ಹೇಳಿದೆ. ಹಾಗೆಯೇ ಅಪ್ರಿಯವಾಗಿ ಅಥವಾ ಸುಳ್ಳಾಗಿ ಮಾಡುವ ಶ್ರಾದ್ದವು ದಾನವು ವ್ರತವು ಯಾರಿಗೆ ಉದ್ದೇಶವೋ ಅವರಿಗೆ ಸೇರುವುದಿಲ್ಲ. ಆದುದರಿಂದ ಮುನಿಯೇ, ನೀನು ಹೇಳಿದ ನಗ್ನರೇ ಮೊದಲಾದ ಇಲ್ಲಿಗೆ ಬಂದು ಹೋದವರು ರಂಧ್ರಾನ್ವೇಷಿಗಳು ಆ ದಾನ ಫಲವನ್ನು ಅನುಭವಿಸುವವರೂ ಆದ ರಾಕ್ಷಸಾದಿಗಳಿಂದ ವಂಚಿಸಲ್ಪಟ್ಟರು. ಆದುದರಿಂದ ಶ್ರಾದ್ದಕ್ಕೆ ಆವಾಹಿತರಾಗಿ ಬಂದ ಅವರು ನಿಷ್ಫಲರಾಗಿ ಮತ್ತೆ ತಾವು ಪಡೆಯಬೇಕಾದುದನ್ನು ಪಡೆಯುವುದಕ್ಕಾಗಿ ಮೌನ ವ್ರತವನ್ನು ಧರಿಸಿ ಹೇಗೆ ಬಂದರೋ ಹಾಗೆಯೇ ಹೊರಟು ಹೋದರು. ಮಹಾಪ್ರಾಜ್ಞನೇ, ನೀನು ನನ್ನನ್ನು ಕೇಳಿದ ವಿಚಾರವು ಹೀಗಿದೆ. ತ್ರಿಕಾಲಜ್ಞನು ಹೇಳುತ್ತಾನೆ, ಅಯ್ಯೋ, ನಿನಗೆ ತೃಪ್ತಿಯಾಗುವವರೆಗೂ ನಾನು ಈ ದಿನ 6ನೆಯ ಕಾಲದ ಅಂದರೆ ಅಪರಾಹ್ನದ ಭೋಜನವನ್ನು ಮಾಡಲು ಇಷ್ಟಪಡುವುದಿಲ್ಲ. ನೋಡುತ್ತಾ ನಂಬಿಕೆಯಿಂದ ಇಲ್ಲೇ ಇರು. ನಾನು ಹೋಗಿ ಬರುವವರೆಗೂ ನಿರೀಕ್ಷಿಸು. ನಾನು ಈ ತೀರ್ಥದಲ್ಲಿ ಹಗಲು ರಾತ್ರಿಯೂ ಯಾವಾಗಲೂ ಜಾಗರೂಕನಾಗಿ ಜಪ ತಪಗಳಲ್ಲಿದ್ದೆನು. ಅಂತಹ ನಾನು
ನಿನ್ನಲ್ಲಿ ಕರುಣೆಯಿಂದ ತುಂಬಿದವನಾಗಿ ಈಗ ವ್ರತವನ್ನು ಬಿಟ್ಟು ಹೋಗಿ ನೀನು ಹೇಳಿದ ನಿನ್ನ ಸಂತತಿಯ ಆ ಉತ್ತಮ ಸ್ತ್ರೀಯನ್ನು ಕರೆದುಕೊಂಡು ಬರುವೆನು. ಆಕೆಯಿಂದ ವಿದ್ಯುಕ್ತವಾಗಿ ಶ್ರಾದ್ದವನ್ನು ಮಾಡಿಸುವೆನು ಎಂದು ಹೇಳಿ ಅಪರಾಹ್ನ ಭೋಜಿಯೂ ಮೌನವ್ರತಿಯೂ ಆದ ಆ ಮುನಿಯು ಬೇಗನೆ ದೊರೆಯ ಹತ್ತಿರಕ್ಕೆ ಹೋದನು. ಅಕಸ್ಮಾತ್ತಾಗಿ ತನ್ನ ಸಮೀಪಕ್ಕೆ ಬಂದ ಆ ಮುನಿಯನ್ನು ನೋಡಿ ಆ ದೊರೆ ನೆಲದ ಮೇಲೆ ಪ್ರಣಾಮ ಮಾಡಿ ಆತನ ಪಾದಗಳ ಮೇಲೆ ತಲೆಯನ್ನಿಟ್ಟು, ಪೂಜ್ಯನಾದ ನೀನು ನಮ್ಮ ಮನೆಗೆ ಬಂದುದರಿಂದ ನಾನು ಸುಕೃತಿಯಾದೆನು, ನಿನ್ನ ಅನುಗ್ರಹವನ್ನು ಪಡೆದೆನು. ನೀನು ಮನೆಗೆ ಬರಲೆಂದು ನಾನು ಯಾವಾಗಲೂ ಯಜ್ಞವನ್ನು ಮಾಡುವೆನು. ನೀನು ಈ ದಿನ ಇಲ್ಲಿಗೆ ಬಂದುದರಿಂದ ನನ್ನ ಜನ್ಮವು ಸಫಲವಾಯಿತು. ಮುನಿವರ್ಯನೇ, ಈ ಪಾದ್ಯವನ್ನು, ಈ ಅರ್ಘ್ಯವನ್ನು, ಈ ಮಧುಪರ್ಕವನ್ನು, ಈ ಹಸುವನ್ನು ಪರಿಗ್ರಹಿಸು. ಇದರಿಂದ ನನಗೆ ಸಮಾಧಾನವಾಗುವುದು. ಆ ಮುನಿಯು ಆ ದೊರೆಯು ಕೊಟ್ಟುದನ್ನು ಬೇಗನೆ ಪರಿಗ್ರಹಿಸಿ, ರಾಜನೇ, ನಾನು ಬಂದ ಮಹಾಕಾರಣವನ್ನು ನೀನು ಕೇಳು. ಅದನ್ನು ಕೇಳಿ ಯಾವುದರಿಂದ ನಾನು ಸಂತೋಷಗೊಳ್ಳುವೆನೋ ಅದನ್ನು ಮಾಡು ಎಂದು ತ್ವರೆಯಿಂದ ಹೇಳಿದನು. ಋಷಿ ಹೀಗೆನಲು ಆ ರಾಜರ್ಷಿ, ಅದೇನು, ಇರುವ ಕಾರ್ಯವನ್ನು ಹೇಳು, ಅದು ಸಿದ್ಧವಾಗುವುದು ಎಂದು ಆ ತಪೋಧನನಿಗೆ ಹೇಳಿದನು. ತ್ರಿಕಾಲಜ್ಞನು ಹೇಳುತ್ತಾನೆ, ವರಾನನೆಯೂ ನಿನ್ನ ರಾಣಿಯೂ ಆದ ಚಂದ್ರಪ್ರಭಾದೇವಿಯನ್ನು ಇಲ್ಲಿಗೆ ಕರೆಯಿಸು. ಆ ರಾಣಿಯ ದಾಸಿಯಾದ ಪ್ರಭಾವತಿ ಎಂಬುವಳು ದೇವಿಯೊಡನೆ ನನ್ನ ಸಮೀಪಕ್ಕೆ ಬರಲಿ. ಬಳಿಕ ಅಂತಃಪುರದಿಂದ ದಾಸಿಯೊಡನೆ ಬಂದ ಪತಿವ್ರತೆಯಾದ ರಾಣಿ ನೆಲದ ಮೇಲೆ ಬಾಗಿ ಋಷಿಗೆ ಪ್ರಣಾಮ ಮಾಡಿದಳು. ಆಮೇಲೆ ರಾಣಿ ತಲೆಬಾಗಿ ಕುಳಿತುಕೊಂಡಿರಲು ಆ ಬ್ರಾಹ್ಮಣೋತ್ತಮನು ಧ್ರುವತೀರ್ಥದಲ್ಲಿ ನಾನು ನೋಡಿದ ಆಶ್ಚರ್ಯವನ್ನು ನಿಮಗೆ ಹೇಳುತ್ತೇನೆ. ಲೋಕದಲ್ಲೆಲ್ಲ ಇರುವ ಹಲವರ ಪಿತೃಗಳು ತಮ್ಮ ಮಕ್ಕಳು ಶ್ರಾದ್ದವನ್ನು ಮಾಡಿ ಪೂಜಿಸಲಾಗಿ ಸಂತುಷ್ಟರಾಗಿ ಸ್ವರ್ಗಕ್ಕೆ ಹೋದರು. ಅಲ್ಲಿ ಒಬ್ಬ ಮುದುಕನು ಮಾತ್ರ ಸೂಕ್ಷ್ಮ ಪ್ರಾಣಿಗಳಿಂದ ಆವೃತನಾಗಿ ಹಸಿವಿನಿಂದ ಕೃಶವಾದ ಮೈಯುಳ್ಳವನು, ಒಣಗಿದ ಮುಖವುಳ್ಳವನು, ಬತ್ತಿದ ಉದರ ಉಳ್ಳವನು, ಚಿಕ್ಕದಾದ ಕಣ್ಣುಳ್ಳವನು ಆಗಿರುವನು. ನಿರಾಶನಾಗಿ ಮತ್ತೆ ಅಶುಚಿಯಾದ ನರಕಕ್ಕೆ ಹೋಗಲು ಸಿದ್ಧನಾಗಿದ್ದ ಅವನನ್ನು ನಾನು ಕರುಣೆಯಿಂದ, ನೀನು ಯಾರು, ನಿನಗೇನು ಬೇಕು ಹೇಳು ಎಂದು ಕೇಳಿದೆನು. ಅವನು ತನ್ನ ಪೂರ್ವ ಕರ್ಮದಿಂದ ಉಂಟಾದ ಕಷ್ಟವನ್ನು ನನಗೆ ತಿಳಿಸಿದನು. ಅದನ್ನು ಕೇಳಿದ ಮೇಲೆ ಅಲ್ಲೇ ಅವನ ಮೇಲೆ ಉಂಟಾದ ಕರುಣೆಯಿಂದ ಬದ್ಧನಾದೆನು. ರಾಣಿ, ನಿನ್ನ ದಾಸಿಯಾದ ಪ್ರಭಾವತಿಗೆ ದಾಸಿಯಾದ ವಿರೂಪಕ ನಿಧಿಯೆಂಬವಳು ಆ ಮುದುಕನ ಸಂತತಿಯವಳಂತೆ. ಅವಳನ್ನು ಇಲ್ಲಿ ಕರೆಯಿಸು ಎಂದನು. ಶೋಭನಾಂಗಿಯಾದ ಆ ರಾಣಿ ಆ ಮಾತನ್ನು ಕೇಳಿ ಆ ದಾಸಿಯನ್ನು ಕರೆಯಿಸಲು ತ್ವರೆ ಮಾಡಿದಳು. ಅವಳನ್ನು ಕರೆದುಕೊಂಡು ಬರಲು ಹಲವರನ್ನು ಎಲ್ಲ ಕಡೆಗೂ ಕಳುಹಿಸಿದಳು. ಆ ವಿರೂಪಕನಿಧಿಯು ಗುಟ್ಟಾದೆಡೆಯಲ್ಲಿ ಹಗಲಿನಲ್ಲೇ ಯಾವಾಗಲೂ ಮದ್ಯ ಮಾಂಸಾಸಕ್ತಳಾಗಿ ಮದಿಸಿ ಪುರುಷನೊಡನೆ ಹಾಸಿಗೆಯ ಮೇಲೆ ಕುಳಿತಿರುತ್ತಿದ್ದಳು. ರಾಜಸೇವಕರು ಅವಳನ್ನು ಮುನಿಯ ಸಮೀಪಕ್ಕೆ ಕೈ ಹಿಡಿದು ಎಳೆದು ಕರೆದುಕೊಂಡು ಬಂದರು. ಮದ್ಯಪಾನದಿಂದ ಮತ್ತಳಾದ ಅವಳನ್ನು ನೋಡಿ
ಧರ್ಮಜ್ಞನಾದ ಆ ಮುನಿಯು ಕರ್ಮದ ವಿಷಯದಲ್ಲಿ ಅವಳಿಗೆ ನಂಬಿಕೆಯುಂಟಾಗುವುದಕ್ಕಾಗಿ ಹೀಗೆ ಹೇಳಿದನು. ನೀನು ಪಿತೃಗಳಿಗಾಗಿ ದಾನವನ್ನಾಗಲಿ ನೀರನ್ನಾಗಲಿ ಸ್ವಧೆಯನ್ನಾಗಲಿ ಕೊಟ್ಟಿಲ್ಲ. ಪಿತೃಗಳಿಗೆ ಉತ್ತಮವಾದ ಮುಕ್ತಿಯನ್ನು ಉಂಟುಮಾಡುವ ತರ್ಪಣವನ್ನೂ ಕೊಟ್ಟಿಲ್ಲ. ವಿರೂಪಕನಿಧಿಯು, ವಿಭುವೆ, ನಾನು ಮಾಡಿಯೇ ಇಲ್ಲ. ನಮ್ಮ ಪಿತೃಗಳನ್ನಾಗಲಿ ಕರ್ಮ ಕ್ರಿಯೆಗಳನ್ನಾಗಲಿ ನಾನು ಅರಿಯೆನು ಎಂದು ತೀಕ್ಷ್ಣವ್ರತಿಯಾದ ಆ ಮುನಿಗೆ ಹೇಳಿದಳು. ಹಾಗೆ ಹೇಳಿದ ಆ ದಾಸಿಗೆ ತ್ರಿಕಾಲಜ್ಞನಾದ ಆ ಮುನಿಯು, ಮಧುರೇಶ್ವರನ ರಾಣಿಯು, ಪಟ್ಟಣದ ಸಜ್ಜನರೊಡಗೂಡಿದ ರಾಜನು, ನೀನು ಕುತೂಹಲವುಳ್ಳ ಮಹಾಭಾಗ್ಯರು ಎಲ್ಲರೂ ಪಿತೃಗಳಿಗೆ ಸಂತತಿಯಿಂದಾಗುವ ಮಹಿಮೆಯನ್ನು, ಫಲವನ್ನು, ಶ್ರಾದ್ದ ದಾನವನ್ನು ನೋಡುತ್ತೀರಿ ಎಂದನು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 180ನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.